ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನೀವು ಬಹಳಷ್ಟು ಸ್ಪರ್ಧಾರ್ಥಿಗಳು ಸರ್ ನಾಳೆ ಒಂದು ಪರೀಕ್ಷೆಗೆ ಯಾವ ರೀತಿಯಾಗಿ ಹೋಗಬೇಕು, ಏನೆಲ್ಲ ನಿಯಮಗಳಿದ್ದಾವೆ, ಏನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿ ನೀವು ಜಸ್ಟ್ ನಿಮ್ಮ ಹಾಲ್ ಟಿಕೆಟನ್ನು ನೋಡಿಕೊಂಡ್ರೆ ಸಾಕು. ಅದರಲ್ಲಿ ನಿಮಗೆ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲ ಸರ್ ನಮ್ಗೆ ಅದು ನೋಡ್ಕೊಳ್ಳೋಕೆ ಅಷ್ಟು ಟೈಮ್ ಇಲ್ಲ ಅಂದರೆ ಜಸ್ಟ್ ನಾನು ಒಂದು 3-4 ನಿಮಿಷದಲ್ಲಿ ಅದನ್ನ ಚರ್ಚೆ ಮಾಡೋದಕ್ಕೆ 3-4 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಏನೇನೆಲ್ಲ ನೀವು ತಗೊಂಡು ಹೋಗಬೇಕು, ಯಾವ ರೀತಿಯಾಗಿ ನೀವು ಹೋಗಬೇಕು, ಡ್ರೆಸ್ ಕೋಡ್ ಏನು ಅಂತ ಪ್ರತಿಯೊಂದನ್ನು ಸಹ ಅಷ್ಟೇ. ನೋಡಿ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಕಂಪಲ್ಸರಿ ಹಾಲ್ ಟಿಕೆಟನ್ನು ತಗೊಂಡು ಹೋಗಲೇಬೇಕು. ಸಾಧ್ಯವಾದಷ್ಟು ಎಲ್ಲ ಪರೀಕ್ಷೆಗಳನ್ನು ನಿಮ್ಮ ಹತ್ತಿರದ ನಗರಗಳಲ್ಲೇ ಹಾಕಿರ್ತಾರೆ. ಸಾಧ್ಯವಾದಷ್ಟು ಇವತ್ತೇ ಪ್ರವೇಶ ಪತ್ರಿಕೆ ತಗೊಂಡು ನಾಳೆ ಎಕ್ಸಾಮ್ ಬರೆಯೋದಕ್ಕೆ ಹೋಗಿ. ಇಲ್ಲ ಅಂತಂದರೆ ಅಲ್ಲೇ ಒಂದು ನೀವು ಪ್ರವೇಶ ಪತ್ರವನ್ನು ತಗೊಳ್ತೀವಿ ಅಂತಂದರೆ ನಾಳೆನೇ ತಗೊಂಡು ಪರೀಕ್ಷೆ ಬರೀತಾ ಹೋಗ್ಬೋದು. ಸಾಧ್ಯವಾದಷ್ಟು ಪತ್ರಿಕೆ ಒಂದರವರು ಇವತ್ತೇ ಒಂದು ಹಾಲ್ ಟಿಕೆಟನ್ನು ತೆಗೆದಿಟ್ಕೊಳ್ಳೋದು ಬೆಸ್ಟ್. ಮುಂದಿನ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಅಭ್ಯರ್ಥಿಗಳು ಫ್ರಿಸ್ಕಿಂಗ್, ಡಿಜಿಟಲ್ ಬೆರಳು ಅಚ್ಚು ದಾಖಲಿಸುವಿಕೆ, ಮುಖ ಗುರುತಿಸುವಿಕೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗಿರೋದ್ರಿಂದ ನಿಗದಿತ ಪರೀಕ್ಷಾ ಸಮಯಕ್ಕಿಂತ 2 ಗಂಟೆಗಳು ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಬೇಕು. ನೋಡಿ ಹಿಂದೆ ಇದ್ದಂಥ TET ಥರ ಈಗಿಲ್ಲ. ಏನು ಮಾಡಬೇಕು, ಫ್ರಿಸ್ಕಿಂಗ್ ಆಗಿರ್ಬೋದು, ಡಿಜಿಟಲ್ ಬೆರಳಚ್ಚು ನಿಮ್ಮ ಒಂದು ತಂಬನ್ನು ತಗೊಳ್ತಾರೆ, ಫೇಸ್ ರೆಕಗ್ನೈಸೇಷನ್ ಮಾಡ್ತಾರೆ. ನಿಮ್ಮ ಹಾಲ್ ಟಿಕೆಟಲ್ಲಿ ನೋಡ್ಬೋದು ಒಂದು QR ಕೋಡ್ ಬಂದಿರುತ್ತೆ, ಅದನ್ನೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ಒಂದು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಸೊ ನಿಮಗೆ ಸಾಮಾನ್ಯವಾಗಿ ಈ ರೈಲ್ವೆ ಸ್ಟೇಷನ್ಸು ಅಥವಾ ಈ ಯಾವುದಾದ್ರು ಮೆಟ್ರೋ ಹೋಗ್ಬೇಕಾದ್ರೆ ನೀವು ನೋಡಿರ್ತೀರ ಈ ಹ್ಯಾಂಡ್ ಹೆಲ್ಡ್ ಡಿಟೆಕ್ಟರ್ ಅಂತ, ಆ ಥರ ತಪಾಸಣೆ ಮಾಡ್ತಾರೆ. ಸೊ ಆ ಥರ ಎಲ್ಲ ಈ ಥರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಕೊಟ್ಟಿದ್ದಾರೆ, QR ಕೋಡ್ ರೀಡರನ್ನು ಬಳಸಿ ಪರಿಶೀಲಿಸುವುದರಿಂದ ಪ್ರವೇಶ ಪತ್ರ ಮತ್ತು ಮೂಲ ಗುರುತಿನ ಚೀಟಿ. ಯಾವ್ದು ಮೂಲ ಗುರುತಿನ ಚೀಟಿ ಅಂದರೆ ನೀವೇನು ತೊಗೊಂಡು ಹೋಗಬೇಕು ನೋಡಿ. ಮೂಲ ಗುರುತಿನ ಚೀಟಿ ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡೋ, ಇಲ್ಲ ವೋಟರ್ ಐಡಿನೋ, ಇಲ್ಲ ಆಧಾರ್ ಕಾರ್ಡೋ, ಗೌರ್ಮೆಂಟ್ ಎಂಪ್ಲಾಯ್ ಐಡಿನೋ, ಡ್ರೈವಿಂಗ್ ಲೈಸೆನ್ಸೋ ಯಾವುದಾದ್ರೂ ಒಂದು ಅದರಲ್ಲಿ ನಿಮ್ಮ ಒಂದು ಏನು ಗುರುತಿನ ಚೀಟಿ ಇರಬೇಕು, ನಿಮ್ಮ ಒಂದು ಗುರುತಿರಬೇಕು. ಯಾವುದಾದ್ರೂ ಒಂದನ್ನು ತರತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬಂದ ಕೂಡಲೇ ಬಯೋಮೆಟ್ರಿಕ್ ಸಾಧನ ಮೂಲಕ ಬೆರಳಚ್ಚು ದಾಖಲಿಸ್ಕೋಬೇಕು. ಬೆರಳಚ್ಚು ಸರಿಯಾಗಿ ಮೂಡಲು ಮೆಹಂದಿ ಪಾಲಿಶ್ ಇತ್ಯಾದಿಗಳನ್ನು ಹಚ್ಚದೆ ಕೈ ಬೆರಳುಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನೋಡಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರುವಂಥದ್ದು, ಮೆಹಂದಿ ಪಾಲಿಶನ್ನು ಯಾವುದನ್ನೂ ಹಚ್ಕೋಬೇಡಿ, ನೀವು ಸದಾ CCTV ನಿಗಾ ವೀಕ್ಷಣೆಯಲ್ಲಿ ಇರ್ತೀರಿ. ಸೊ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಅಭ್ಯರ್ಥಿಗಳಿಗೆ ಸೂಚನೆಗಳು ಕಡ್ಡಾಯವಾಗಿ ಓದಿಕೊಳ್ಳತಕ್ಕದ್ದು. ಏನು ಇಲಾಖೆಯಲ್ಲಿ ಹೊರಡಿಸಿರುವಂಥದ್ದು, ಈಗ ನಾನೇನು ಓದ್ತಿದ್ದೀನೋ ಅದೇ ಅಭ್ಯರ್ಥಿಗಳು ಹೊರಡಿಸುವಂಥ ಸೂಚನೆಗಳನ್ನು ಕಡ್ಡಾಯವಾಗಿ ಓದಿಕೊಳ್ಳತಕ್ಕದ್ದು. ಅಭ್ಯರ್ಥಿಗಳು ಪೇಪರ್ 1ಕ್ಕೆ 9:30 AM ಬೆಳಗ್ಗೆ 9ವರೆಗೆ ಮತ್ತು ಪೇಪರ್ 2ಕ್ಕೆ ಇರುವಂಥವ್ರು 2 ಗಂಟೆ ನಂತರ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರೋದಿಲ್ಲ. ಇದು ನಿಮ್ಗೆ ಗೊತ್ತೇ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ಯಾವ ಪೆನ್ನನ್ನು ಬಳಸಬೇಕು ನೋಡಿ, ಕಪ್ಪು ಅಥವಾ ನೀಲಿ ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಬೇಕು, ಬೇರೆ ಯಾವುದನ್ನು ಸಹ ಬಳಸ್ತಾ ಹೋಗಬಾರ್ದು. ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆ ಪುಸ್ತಕ ಸಂಖ್ಯೆ ಮತ್ತು OMR ಉತ್ತರ ಪತ್ರಿಕೆ ಒಂದೇ ಆಗಿದೆ ಅಂತ ಖಚಿತಪಡಿಸ್ಕೋಬೇಕು. ಯಾವಾಗ ನೀವು ಎಕ್ಸಾಮ್ ಸೆಂಟರ್ ಒಳಗಡೆ ಹೋದ್ಮೇಲೆ. ತದನಂತರ ಉತ್ತರಿಸೋ ಮೊದಲು OMRನಲ್ಲಿ 11 ಸೀರಿಯಲ್ ನಂಬರ್ ಇರುತ್ತೆ. 11 ಸೀರಿಯಲ್ ನಂಬರಲ್ಲಿ ನಿಮ್ಮ ಅರ್ಜಿ ಸಂಖ್ಯೆನ ಭರ್ತಿ ಮಾಡಬೇಕು. ಅರ್ಜಿ ಸಂಖ್ಯೆ ಎಷ್ಟು ಅಂದರೆ ನಿಮ್ಗೆ ಈಗಾಗಲೇ ನಿಮ್ಮ ಹಾಲ್ ಟಿಕೆಟಲ್ಲಿ ನಂಬರ್ ಇರುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೂ ಆ ನಂಬರ್ ನಿಮ್ಗೆ ಇರುತ್ತೆ. ಆ ನಂಬರನ್ನು ನೀವು ಸರಿಯಾಗಿ ವೃತ್ತಗಳನ್ನು ಸರಿಯಾಗಿ ಶೇಡ್ ಮಾಡಬೇಕು. ಆವಾಗ ನಿಮಗೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ವೈಟ್ನರನ್ನು ಏನು ಮಾಡ್ತಾ ಹೋಗಬಾರ್ದು, ಬಳಸಬಾರ್ದು. ನೀವು ಯಾವುದೇ ಕಾರಣಕ್ಕೂ ವೈಟ್ನರನ್ನು ಬಳಸುವಂತಿಲ್ಲ, ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನು ಅಭ್ಯರ್ಥಿಗಳು ಮುದ್ರಿತ ಲಿಖಿತ ಸಾಮಗ್ರಿಗಳು, ಮೊಬೈಲ್ ಫೋನು, ಕ್ಯಾಲ್ಕುಲೇಟ್ರು, ಈ ಥರ ಯಾವುದೇ ಎಲೆಕ್ಟ್ರಿಕ್ ಸಾಧನಗಳಾಗಿರಲಿ, ವಾಚ್ ಕಟ್ಕೊಂಡು ಹೋಗೋದಾಗಿರಲಿ, ಈ ರೀತಿಯಾಗಿ ಯಾವುದೂ ಇರೋದಿಲ್ಲ. ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಲು ಅನುಮತಿ ಇರೋದಿಲ್ಲ. ಇನ್ನು ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಗಳನ್ನು ಕೊಠಡಿ ಮೇಲ್ವಿಚಾರಕರಿಗೆ ಹಸ್ತಾಂತರಿಸಿ ನಾರ್ಮಲ್ ರೋಲ್ನಲ್ಲಿ ಸಹಿ ಮಾಡಬೇಕು. ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಉಮೇದುವಾರಿಕೆಯನ್ನು ರದ್ದುಗೊಳಿಸುವಂಥದ್ದು. ನಿಮ್ಮದೇನಾದರೂ ಪ್ರಾಬ್ಲಮ್ ಆದರೆ ನೀವು ಅಲ್ಲಿ ಸಿಗ್ನೇಚರ್ ಮಾಡಿ ಬರಲೇಬೇಕು ಈ ಸಲ, ಓಕೆನಾ. ಲಾಸ್ಟಲ್ಲಿ ಸಿಗ್ನೇಚರ್ ಮಾಡ್ತಾ ಬರಬೇಕು. ಇನ್ನು ಮುಂದಿನ ಒಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆ ಕಾರ್ಬನ್ ರಹಿತ ಪ್ರತಿಯನ್ನು ಮಾತ್ರ ತೆಗೆದುಕೊಂಡು ಹೋಗುವುದು. ಆ OMRಲ್ಲಿ ನಿಮಗೆ ಲಾಸ್ಟಲ್ಲಿ ಹಿಂದೆ ಒಂದು ಕಾರ್ಬನ್ ಶೀಟ್ ಇರುತ್ತೆ, ಆ ಕಾರ್ಬನ್ ಶೀಟನ್ನು ಮಾತ್ರ ನೀವು ತಗೊಬರಬೇಕಾಗುತ್ತೆ. ಅಭ್ಯರ್ಥಿಗಳು ಯಾವುದೇ ರೀತಿಯ ದುಷ್ಕೃತ್ಯವನ್ನು ಎಸಗಿ ಇರುವುದು ಕಂಡು ಬಂದಲ್ಲಿ ಪರೀಕ್ಷಾ ನಿಯಮಗಳ ಪ್ರಕಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸೊ ಇದೆಲ್ಲ ಕಾಮನ್ ಆಗಿರುತ್ತೆ. ಜಸ್ಟ್ ಇನ್ನು ಮೋಸ್ಟ್ ಇಂಪಾರ್ಟೆಂಟು, ಪ್ರವೇಶ ಪತ್ರದಲ್ಲಿ ಭಾವಚಿತ್ರವು ಸ್ಪಷ್ಟವಾಗಿಲ್ಲದಿದ್ದರೆ ಅಥವಾ ಅಂಕಣ ಖಾಲಿ ಇದ್ದರೆ ಅಂಥ ಅಭ್ಯರ್ಥಿಗಳು ಪಾಸ್ಪೋರ್ಟ್ ಅಳತೆಯ 2 ಭಾವಚಿತ್ರಗಳನ್ನು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಸಲ್ಲಿಸಿ ಪ್ರವೇಶ ಪತ್ರದಲ್ಲಿ ಲಗತ್ತಿಸಿ ಅವರಿಗೆ ದೃಢೀಕರಿಸಿಕೊಳ್ಳಬೇಕು. ಅಂದರೆ ನಿಮ್ಮಲ್ಲಿ ಯಾವುದಾದ್ರು ಫೋಟೋ ಬಂದಿಲ್ಲ ಅಂತ, ಸಿಗ್ನೇಚರ್ ಆಗಿಲ್ಲ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲೇ ಹೋಗಿ ನೀವು ಚೇಂಜಸ್ಸನ್ನು ಮಾಡಿಸ್ಕೋಬೋದು. ಇದರೊಂದಿಗೆ ನಿಮ್ಮ ಆಧಾರ್ ಕಾರ್ಡೋ, ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಇಲ್ಲ ಪಾಸ್ಪೋರ್ಟ್ಗಳ ಒಂದನ್ನು ನೀವು ಪರಿಶೀಲನೆಗೆ ಒದಗಿಸಬೇಕಾಗುತ್ತೆ. ಇದಿಷ್ಟು ಸಂಪೂರ್ಣವಾಗಿ ಅಲ್ಲಿ ಕೊಟ್ಟುವಂಥ ನಿಯಮಗಳಿಗೆ ಸಂಬಂಧಿಸಿದ್ದು. ಸ್ನೇಹಿತರೆ, ನಾನು ಸಾಧ್ಯವಾದಷ್ಟು 4-5 ನಿಮಿಷಗಳಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಇದು ಕೊಟ್ಟಿದ್ದೀನಿ. ನೋಡಿ, ಸಾಮಾನ್ಯವಾಗಿ ಪತ್ರಿಕೆ 1ಕ್ಕೆ ನೀವು ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಹಾಜರಿರಬೇಕಾಗುತ್ತೆ. ಪತ್ರಿಕೆ 2ಕ್ಕೆ 11:30 1:15ವರೆಗೂ ನೀವು ಹಾಜರಿರ್ತಾ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಅಭ್ಯರ್ಥಿಗಳು ಕೊಟ್ಟಿರೋ ಸೂಚನೆಗಳು. ಡ್ರೆಸ್ ಕೋಡ್ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಏನೂ ಕೊಟ್ಟಿಲ್ಲ. ಬಟ್ ಸಾಮಾನ್ಯವಾಗಿ ಹೆಚ್ಚಾಗಿ ಜೀನ್ಸ್ ಪ್ಯಾಂಟನ್ನು ಯೂಸ್ ಮಾಡ್ತಾ ಹೋಗಬೇಡಿ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳು ಸಹ ಅಷ್ಟೇ ನಾರ್ಮಲ್ ಡ್ರೆಸ್ಸನ್ನು ಹಾಕ್ಕೊಳ್ತಾ ಹೋಗಿ ಅಷ್ಟೇ. ಎಲ್ಲ ಶಿಕ್ಷಕರಿಗೂ ಸಹ
ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ಅಭ್ಯರ್ಥಿ ಸೂಚನೆಗಳನ್ನು ಸರಿಯಾಗಿ ಗಮನ ಇಟ್ಕೊಂಡು ಪ್ರತಿಯೊಂದನ್ನು ಪೆನ್ನನ್ನು ಸಹ ನೀವೇ ತಗೊಳ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ. ಧನ್ಯವಾದಗಳು.